ಕನ್ನಡವನ್ನ ಕನ್ನಡ ನಾಡನ್ನ ಬೇರೆ ಯಾರೋ ಅವಮಾನ ಮಾಡೋದು ಆಗಾಗ ನಡೀತಿರುತ್ತೆ. ಆದರೆ ಇಂಥದೊಂದು ಕೃತ್ಯ ಕನ್ನಡಿಗರಿಂದಲೇ ನಡೆದ್ರೆ ಹೌದು, 3ನೇ ತರಗತಿಯ ಕರ್ನಾಟಕದ ಭೂಪಟದಲ್ಲಿ ಮಂಡ್ಯ ಜಿಲ್ಲೆಯೇ ಇಲ್ಲ. ಮಂಡ್ಯದ ಬದಲಿಗೆ ಬಳ್ಳಾರಿ ಜಿಲ್ಲೆಯನ್ನೇ 2 ಕಡೆ ಮುದ್ರಿಸಲಾಗಿದೆ. 30 ಜಿಲ್ಲೆಗಳನ್ನ ಒಳಗೊಂಡಿರೋ ಭವ್ಯ ಕರ್ನಾಟಕ ರಾಜ್ಯ ನಮ್ಮದು. ನಕ್ಷೆಯ ಮೂಲಕ ನೋಡಿದಾಗ ನಮ್ಮ ರಾಜ್ಯ ಹೀಗೆ ಕಾಣಿಸುತ್ತೆ. ಎಲ್ಲ ಜಿಲ್ಲೆಗಳಿಗೂ ಒಂದೊಂದು ಹೆಸರಿದೆ, ತನ್ನದೇ ಆದ ಇತಿಹಾಸವಿದೆ. ಆದರೆ 3ನೇ ತರಗತಿಯ ನಲಿ ಕಲಿ ಪರಿಸರ ಅಧ್ಯಯನ ಪುಸ್ತಕದ 218ನೇ ಪೇಜ್ನಲ್ಲಿರೋ ಕರ್ನಾಟಕ ನಕ್ಷೆಯಲ್ಲಿ ಮಂಡ್ಯ ಜಿಲ್ಲೆಯೇ ಇಲ್ಲ. ಮಂಡ್ಯದ ಬದಲಾಗಿ ಬಳ್ಳಾರಿ ಜಿಲ್ಲೆಯನ್ನೇ 2 ಬಾರಿ ತೋರಿಸಲಾಗಿದೆ. ಇದು ಮುದ್ರಣದ ದೋಷವೋ ಇಲ್ಲ ಮಂಡ್ಯ ಜಿಲ್ಲೆಯ ಮೇಲೆ ಗಣಿಧಣಿಗಳ ಕಣ್ಣು ಬಿದ್ದಿರೋ ಸೂಚನೆಯೋ ಗೊತ್ತಾಗ್ತಿಲ್ಲ. ಆದರೆ ಕಲಿಯೋ ಮಕ್ಕಳಿಗೆ ಈ ರೀತಿ ಸರಿಯಾಗಿ ಪರಿಷ್ಕರಣ ಮಾಡದ ಪುಸ್ತಕಗಳನ್ನ ನೀಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಹಲವರ ಪ್ರಶ್ನೆ. 3ನೇ ತರಗತಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ರಾಜ್ಯದ ಜಿಲ್ಲೆಗಳು ಯಾವ್ಯಾವು ಅಂತ ಅರ್ಥ ಮಾಡ್ಕೊಳ್ತಕ್ಕಂಥ ಮಕ್ಕಳಿಗೆ ಮಂಡ್ಯ ಜಿಲ್ಲೆನೇ ಇಲ್ಲ, ಬಳ್ಳಾರಿ 2 ಜಿಲ್ಲೆ ಇದೆ ಅಂತ ಹೇಳಿದ್ರೆ ಇದಕ್ಕೆ ಏನು ಹೇಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಇನ್ನು ಇಂತಹ ತಪ್ಪು ಮಾಡಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಪುಸ್ತಕದಲ್ಲಿ ಆಗಿರೋ ಮುದ್ರಣ ದೋಷವನ್ನ ಸರಿಪಡಿಸಬೇಕು ಅಂತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಆಗ್ರಹಿಸಿದ್ದಾರೆ. ಒಂದು ರೀತಿಯಲ್ಲಿ ಇಂಥ ತಪ್ಪು ಮಾಡದವರ ಬಗ್ಗೆ ಕಠಿಣವಾದ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು, ಅವರಿಗೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಮತ್ತು ಯಾವುದೇ ಕಾರಣಕ್ಕೂ ಪಠ್ಯಪುಸ್ತಕಗಳಲ್ಲಿ ಮಕ್ಕಳಿಗೆ ಬೋಧನೆ ಮಾಡ್ತಕ್ಕಂಥ ಪಾಠ ಮಾಡ್ತಕ್ಕಂಥದ್ದಲ್ಲಿ ಒಂದು ಚೂರು ವ್ಯಾಕರಣದಿಂದ ಹಿಡಿದು ಯಾವುದೂ ಕೂಡ ಮಾಹಿತಿ ತಪ್ಪಿರಬಾರದು ಅನ್ನೋದನ್ನು ತಿಳಿಸಬೇಕಾಗಿದೆ. ಇದು ಮುದ್ರಣದ ದೋಷವೋ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯವೋ ಗೊತ್ತಿಲ್ಲ. ಆದರೆ ರಾಜ್ಯದ ನಕ್ಷೆಯಲ್ಲಿನ ಜಿಲ್ಲೆಗಳನ್ನ ಏರುಪೇರು ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಎಲ್ಲರ ಪ್ರಶ್ನೆ. ಈ ಪ್ರಶ್ನೆಗೆ ಈಗ ಶಿಕ್ಷಣ ಸಚಿವರೇ ಉತ್ತರಿಸಬೇಕಿದೆ. 360 ವಿಧದ 5,70,00,000 ಪುಸ್ತಕಗಳನ್ನು ಮುದ್ರಿಸಿ ವಿತರಣೆ ಮಾಡೋದು ಅಷ್ಟು ಸುಲಭದ ಕೆಲಸ ಏನಲ್ಲ. ಅದರಲ್ಲಿ ಸಾಕಷ್ಟು ಮುದ್ರಣ ದೋಷಗಳು ಸಾಮಾನ್ಯವಾಗಿ ಆಗೇ ಆಗುತ್ತೆ. ಆದರೆ ರಾಜ್ಯದ ನಕ್ಷೆಯಲ್ಲಿ ಜಿಲ್ಲೆಗಳನ್ನೇ ಏರುಪೇರಾಗಿ ಮುದ್ರಿಸೋದು ಎಷ್ಟರ ಮಟ್ಟಿಗೆ ಸರಿ? ಇದು ಅಧಿಕಾರಿಗಳ ಬೇಜವಾಬ್ದಾರಿತನ ಅಲ್ಲದೆ ಮತ್ತಿನ್ನೇನು? ಇನ್ಮುಂದಾದರೂ ಅಧಿಕಾರಿಗಳು ಜವಾಬ್ದಾರಿಯುತ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಆಶಯ. ಕ್ಯಾಮರಾಮನ್ ಪ್ರತಾಪ್ ಮತ್ತು ಸತೀಶ್ ಅವರೊಂದಿಗೆ ಅರುಣ್ ಬಡಿಗೇರ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು.